ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿನ್ನೊಲವಿನ ಆಸರೆಯಲ್ಲಿ ಭಾಗ 51. ತಂದೆಯ ಮಾತು ಕೇಳಿ ಅವಳು ಹೌಹಾರಿದಳು. ಅಂದು ವೇದಾಂತ್ ಮದುವೆಯ ಪ್ರಸ್ತಾಪ ಮಾಡಿದಾಗಲೇ ವೇದಾಂತ್, ನೀನ್ಯಾಕೆ ಮದುವೆಗೆ ಅಷ್ಟು ಅವಸರ ಪಡ್ತೀಯಾ ಎಂದು ಕೇಳಿದ್ದಳು. ಇತ್ತ ವೇದಾಂತ್, ಸಾರಿ ಸಾನು, ಇನ್ಮುಂದೆ ನಿನ್ನ ಹತ್ರ ಕೋಪ ಮಾಡ್ಕೊಳ್ಳಲ್ಲ, ಪ್ಲೀಸ್ ನನ್ನ ಕಾಲ್ ಪಿಕ್ ಮಾಡು ಎಂದು ಸಂದೇಶದ ಮೇಲೆ ಸಂದೇಶ ಕಳುಹಿಸುತ್ತಿದ್ದ. ಆದರೆ ಯಾವ ಪ್ರಯೋಜನವೂ ಆಗಲಿಲ್ಲ. ಸನ್ನಿಧಿ ಆತಂಕದಿಂದ ಅಣ್ಣನ ಮುಖ ನೋಡಿದಳು. ಒಂದು ವೇಳೆ ತಂದೆ ಕರೆ ಮಾಡಿ ವೇದಾಂತ್ನನ್ನು ವಿಚಾರಿಸುವಾಗ ತಾವಿಬ್ಬರೂ ಪ್ರೀತಿಸುತ್ತಿರುವ ವಿಚಾರ ಅವನು ಹೇಳಿಬಿಟ್ಟರೆ ತನ್ನ ಕತೆ ಮುಗಿದೇ ಹೋದಂತೆ. ತಾನು ಸೂಕ್ಷ್ಮವಾಗಿ ಅವನಿಗೆ ವಿಚಾರ ತಿಳಿಸೋಣವೆಂದರೆ ತನ್ನ ಸೆಲ್ ಫೋನ್ ತಂದೆಯ ಕೈಯಲ್ಲಿದೆ. ಏನು ಮಾಡಬೇಕೆಂದೇ ತೋಚದೆ ನಿಂತಿದ್ದಳು. ಅವಳು ನಿಂತಲ್ಲಿ ಕಣ್ಣು ಮುಚ್ಚಿಕೊಂಡು ಉಸಿರು ಬಿಗಿ ಹಿಡಿದು ಮುಂದೇನಾಗುವುದು ಎಂದು ಆತಂಕದಿಂದಲೇ ನೋಡುತ್ತಿದ್ದಳು. ಒಂದು ವೇಳೆ ವೇದಾಂತ್ ತಾನು ಅವನನ್ನು ಪ್ರೀತಿಸುತ್ತಿದ್ದೇನೆ ಎಂದು ಹೇಳಿದರೆ ತಂದೆ ತಾನು ಸುಳ್ಳು ಹೇಳಿದ್ದಕ್ಕಾಗಿ ಅದೆಂತಹ ಶಿಕ್ಷೆ ವಿಧಿಸುತ್ತಾರೋ. ಒಂದು ತಪ್ಪನ್ನು ಸರಿಪಡಿಸಲು ಇನ್ನೊಂದು ತಪ್ಪು ಮಾಡುತ್ತಲೇ ಬರುತ್ತಿದ್ದೇನೆ. ಆದರೆ ಏನು ಮಾಡಲಿ, ತನಗೆ ಬೇರೆ ದಾರಿಯೇ ಇಲ್ಲವಲ್ಲ. ಬೇರೆ ದಾರಿ ಕಾಣದೆ ಅವಳು ದೇವರನ್ನು ಪ್ರಾರ್ಥಿಸುತ್ತಿದ್ದಳು. ದೇವರೇ, ನನಗೆ ಇದೆಂತಹ ಅಗ್ನಿ ಪರೀಕ್ಷೆ, ನನ್ನನ್ನು ಈ ಅಗ್ನಿ ಪರೀಕ್ಷೆಯಲ್ಲಿ ಪಾಸು ಮಾಡು ತಂದೆ ಎಂದು ಮೌನವಾಗಿ ಮೊರೆಯಿಟ್ಟಿದ್ದಳು. ಜಯರಾಮ್ ಅವರು ಏನೂ ಮಾತಾಡದೆ ಏನೋ ಗಹನವಾಗಿ ಯೋಚಿಸುತ್ತಾ ಇದ್ದಾಗ ಅಲೋಕ್, ಪಪ್ಪ, ನಾನೀಗ ವೇದಾಂತ್ಗೆ ಕಾಲ್ ಮಾಡಿ ಇಲ್ಲಿಗೆ ಬರೋಕೆ ಹೇಳಲಾ ಎಂದು ಮತ್ತೆ ತಂದೆಯನ್ನು ಕೇಳಿದಾಗ, ಯಾಕೆ, ಇವರಿಬ್ಬರ ಮದುವೆ ಮಾಡಿಸೋಕೆ ನಿಂಗೆ ಆತುರ ಆಗುತ್ತಾ? ನಾನು ಆವತ್ತಿಂದಾನು ಹೇಳ್ತಾನೆ ಬಂದಿದ್ದೀನಿ, ಅವನಪ್ಪ ಸರಿಯಿಲ್ಲ. ಆ ಶ್ರೀಮಂತ ದೊಡ್ಡ ವ್ಯಕ್ತಿಯಿಂದಾಗಿ ಒಂದು ಹೆಣ್ಣು ಮಗಳು ತನ್ನ ಜೀವವನ್ನೇ ಕಳ್ಕೋಬೇಕಾಯಿತು. ಅವಳು ಒಬ್ಬಳೇ ಅಲ್ಲ, ಅವಳ ಹೊಟ್ಟೆಯಲ್ಲಿದ್ದ ಮಗು ಪ್ರಪಂಚವನ್ನೇ ಕಾಣದೆ ಯಾರೋ ಮಾಡಿದ ತಪ್ಪಿಗೆ ಶಿಕ್ಷೆ ಅನುಭವಿಸಿತು. ಗೊತ್ತಿದ್ದು ಇವಳು ಆ ಮನೆ ಸೊಸೆ ಆಗೋಕೆ ಹೊರಟಿದ್ದಾಳಲ್ಲ. ಇವಳೇನು ಹೇಳಿದ್ದಾಳೆ, ನಮ್ಮಿಬ್ಬರ ಮಧ್ಯೆ ಅಂತಹ ಸಂಬಂಧ ಏನೂ ಇಲ್ಲ, ಇರೋದು ಬರೀ ಸ್ನೇಹ ಅಂತ. ಆದರೆ ನನಗೆ ಅದರ ಮೇಲೆ ನಂಬಿಕೆ ಇಲ್ಲ. ಇವರಿಬ್ರೇನೋ ತಮ್ಮ ಮದುವೆ ಆಗುತ್ತೆ ಅಂತ ಅಂದ್ಕೊಂಡಿದ್ದಾರೆ. ಆದರೆ ಅವನ ತಂದೆಗೆ ಹಣ, ಅಧಿಕಾರ, ಅಂತಸ್ತು ಇದ್ದವರು ಮಾತ್ರ ಕಣ್ಣಿಗೆ ಕಾಣಿಸೋದು. ನಮ್ಮಂಥವರನ್ನ ಅವನು ಹತ್ತಿರಕ್ಕೂ ಸೇರಿಸಲ್ಲ, ಕಡೆಗಣ್ಣಿಂದಲೂ ನೋಡಲ್ಲ. ಅಂದಮೇಲೆ ಇವರಿಬ್ಬರ ಮದುವೆ ಸಾಧ್ಯ ಅಂತ ನಿಂಗೆ ಅನಿಸುತ್ತಾ? ಇಲ್ಲ, ಈ ಜನ್ಮದಲ್ಲಂತೂ ಅದು ಸಾಧ್ಯನೇ ಇಲ್ಲ. ಅದೆಲ್ಲ ಕನಸಿನ ಮಾತು. ಇವಳು ನಾನು ಹೇಳೋದನ್ನು ಅರ್ಥ ಮಾಡಿಕೊಂಡು ಯಾರತ್ರನೂ ಮಾತಾಡದೆ ಸುಮ್ಮನೆ ಕಾಲೇಜ್ಗೆ ಹೋಗಿ ಬಂದು ಮಾಡೋ ಹಾಗಿದ್ರೆ ಹೋಗಿ ಬರಲಿ. ಇಲ್ಲ ಅಂದರೆ ಕಾಲೇಜು ಬೇಡ, ಏನೂ ಬೇಡ. ಆದಷ್ಟು ಬೇಗ ನಮ್ಮ ಯೋಗ್ಯತೆಗೆ ಅನುಸಾರವಾಗಿ ಒಬ್ಬ ಗಂಡನ್ನ ಹುಡುಕಿ ಇವಳ ಮದುವೆ ಮಾಡಿ ಗಂಡನ ಮನೆಗೆ ಕಳಿಸಿಬಿಡೋಣ. ಇವಳಿಗೆ ಸ್ವಲ್ಪ ದಿನ ನಮ್ಮ ಮೇಲೆ ಸಿಟ್ಟು, ಬೇಜಾರು ಎಲ್ಲ ಇರಬಹುದು. ಹೊಸ ಜಾಗ, ಹೊಸ ಪರಿಸರಕ್ಕೆ ಬೇಗ ಹೊಂದ್ಕೋತಾಳೆ. ಆಮೇಲೆ ಎಲ್ಲ ಮರೆತು ಹೋಗುತ್ತೆ. ಗಂಡನ ಜೊತೆ ಸಂಸಾರ ಮಾಡಿಕೊಂಡು ನೆಮ್ಮದಿಯ ಜೀವನ ನಡೆಸಿದರೆ ನಮ್ಮ ಮಾನ ಮರ್ಯಾದೆ ಉಳಿಯುತ್ತೆ. ನನಗೆ ಅಷ್ಟೇ ಸಾಕು. ಗಹನವಾಗಿ ಯೋಚಿಸಿದ ಬಳಿಕ ಜಯರಾಮ್ ಅವರು ಒಂದು ನಿರ್ಧಾರಕ್ಕೆ ಬಂದು ಹೇಳಿದ್ದರು. ತಂದೆಯ ಮಾತು ಕೇಳುತ್ತಲೇ ಅವಳು ಹೌಹಾರಿ ಬಿಟ್ಟಳು. ತಂದೆ ಯಾವುದೇ ಕಾರಣಕ್ಕೂ ವೇದಾಂತ್ನನ್ನು ಕರೆಯುವುದಾಗಲಿ ಅವನ ಬಳಿ ತಮ್ಮಿಬ್ಬರ ಬಗ್ಗೆ ಪ್ರಸ್ತಾಪಿಸುವುದಾಗಲಿ ಇಷ್ಟಪಡುತ್ತಿಲ್ಲ. ಅದರ ಬದಲಾಗಿ ಆದಷ್ಟು ಬೇಗ ಒಬ್ಬ ಹುಡುಗನನ್ನು ನೋಡಿ ತನ್ನನ್ನು ಇಲ್ಲಿಂದ ಸಾಗಹಾಕಲು ಪ್ರಯತ್ನ ಪಡುತ್ತಿದ್ದಾರೆ. ಅಂದು ವೇದಾಂತ್ ಮದುವೆಯ ಪ್ರಸ್ತಾಪ ಮಾಡಿದಾಗಲೇ ಅವಳು ಅವನಲ್ಲಿ ಹೇಳಿಕೊಂಡಿದ್ದಳು, ವೇದಾಂತ್, ನೀನ್ಯಾಕೆ ಮದುವೆಗೆ ಅಷ್ಟು ಅವಸರ ಪಡ್ತೀಯಾ? ನನಗೆ ಈಗಿನ್ನೂ 19 ವರ್ಷ ವಯಸ್ಸಾಗಿರೋದು. ಮದುವೆ ಆಗೋಕೆ ನಾನಿನ್ನೂ ತುಂಬ ಚಿಕ್ಕವಳು ಅಂತ ನಿಂಗೆ ಅನ್ನಿಸೋಲ್ವಾ? ನನಗೆ ಜೀವನದಲ್ಲಿ ಕೆಲವೊಂದು ಆಸೆ, ಆಕಾಂಕ್ಷೆಗಳಿವೆ. ಅದೆಲ್ಲ ಆದಮೇಲೆ ಮದುವೆ ಆಗೋಣ. ಮೊದಲು ನನ್ನ ಡಿಗ್ರಿ ಕಂಪ್ಲೀಟ್ ಆಗಬೇಕು. ಆಮೇಲೆ ನಾನು MSc ಮಾಡಬೇಕು. ಒಂದು ಒಳ್ಳೆ ಕೆಲಸಕ್ಕೆ ಸೇರಬೇಕು. ನನಗೆ ಬರುವ ಸಂಬಳವನ್ನು ಕೂಡಿಟ್ಟು ನಮ್ಮಮ್ಮ ಆಸೆ ಪಡುವಂಥ ಒಂದು ಪುಟ್ಟದಾದ ಸುಂದರವಾದ ಮನೆ ಕಟ್ಟಿಸ್ಕೋಬೇಕು. ಆಗಲೇ ನಾನು ಹುಟ್ಟಿದ್ದು ಸಾರ್ಥಕ ಅನಿಸೋದು ನನಗೆ. ಆ ದಿನ ಸನ್ನಿಧಿ ತನ್ನ ಮನದಲ್ಲಿದ್ದ ಆಸೆಯನ್ನು ಅವನ ಮುಂದೆ ಹೇಳಿಕೊಂಡಿದ್ದಳು. ಅದಕ್ಕೆ ಅವನು ತನ್ನ ಸಮ್ಮತಿ ಸೂಚಿಸುತ್ತಾ ಹೇಳಿದ್ದ, ನನಗೂ ಮದುವೆಗೇನು ಅರ್ಜೆಂಟ್ ಇಲ್ಲ ಸಾನು, ನೀನಿನ್ನೂ ಚಿಕ್ಕವಳು ಅಂತ ನನಗೂ ಗೊತ್ತು. ನಾವು ಈಗಲೇ ಮದುವೆ ಆಗೋಣ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ನಾವಿಬ್ಬರು ಪ್ರೀತಿಸ್ತಿರೋ ವಿಚಾರವನ್ನು ಹಿರಿಯರಿಗೆ ಹೇಳಿ ಅವರ ಒಪ್ಪಿಗೆ ಪಡೆಯೋ ಕೆಲಸವನ್ನು ನಾವು ಈಗಲೇ ಮಾಡಬೇಕು. ಇಲ್ಲಾಂದರೆ ನಿಮ್ಮ ಮನೆಯಲ್ಲೋ ನಮ್ಮ ಮನೆಯಲ್ಲೋ ನಮ್ಮ ಹಿರಿಯರು ಇನ್ನು ಯಾವುದಾದರೂ ಬೇರೆ ಸಂಬಂಧವನ್ನು ಹುಡುಕಿ ನಮ್ಮ ಮದುವೆಯನ್ನು ನಿಶ್ಚಯ ಮಾಡಿಬಿಟ್ರೆ ಆಗ ಏನು ಮಾಡೋಕ್ಕಾಗಲ್ಲ. ಸಾನು, ನಾನು ಹೀಗೆ ಹೇಳೋಕೆ ಬಲವಾದ ಕಾರಣ ಇದೆ. ನಾನು ಆವತ್ತು ಹೇಳಿದ್ನಲ್ಲ, ನಮ್ಮ ತಂದೆ ಒಂದು ಸಂಬಂಧವನ್ನು ನೋಡಿದ್ದಾರೆ ಅಂತ. ಆಗಲೇ ನಾನು ನಿನ್ನ ಬಗ್ಗೆ ಹೇಳಿರೋದು. ಇಲ್ಲ ಅಂದರೆ ಪರಿಸ್ಥಿತಿ ಕೈ ಮೀರಿದ ಮೇಲೆ ನಾವು ಏನು ಮಾಡಿ ಪ್ರಯೋಜನ ಇಲ್ಲ. ಅದರ ಬದಲು ಈಗಲೇ ವಿಷಯ ತಿಳಿಸೋದು ಉತ್ತಮ ಅಲ್ವಾ? ನಮ್ಮಿಬ್ಬರ ಮದುವೆಯ ಮಾತುಕತೆ ಮಾಡಿಡೋಣ. ಅಷ್ಟರಲ್ಲಿ ನಿನ್ನ ಡಿಗ್ರಿ ವಿದ್ಯಾಭ್ಯಾಸ ಮುಗಿದಿರುತ್ತೆ. ಆಮೇಲೆ ಎಂಗೇಜ್ಮೆಂಟ್ ಮಾಡೋಣ. ದಿನ ಹೋಗೋದು ಗೊತ್ತೇ ಆಗಲ್ಲ. ನಿನ್ನಿಷ್ಟದಂತೆ ನಿನ್ನ MSc ಆದಮೇಲೆ ಮದುವೆ ಇಟ್ಕೊಳ್ಳೋಣ. ಅದಕ್ಕೆ ನನ್ನದೇನು ಅಡ್ಡಿ ಇಲ್ಲ.
ನಮ್ಮ ಹಿರಿಯರನ್ನು ಒಪ್ಪಿಸುವುದು ಅಷ್ಟು ಸುಲಭ ಅಂತ ಅಂದ್ಕೊಂಡ್ಯಾ? ಅದು ಸುಲಭದ ಮಾತಲ್ಲ. ಅದಕ್ಕೆ ತುಂಬ ಸಮಯ ತಗೊಳ್ಳುತ್ತೆ. ಅದಕ್ಕಾಗಿ ನಮ್ಮ ಪ್ರಯತ್ನ ಈಗಲೇ ಮಾಡೋಣ ಅಂತ ಶುರು ಮಾಡಿರೋದು. ವೇದಾಂತ್ ತಾನು ಯಾವ ಕಾರಣಕ್ಕಾಗಿ ಈಗಲೇ ಮದುವೆ ಪ್ರಸ್ತಾಪ ಎತ್ತುತ್ತಿದ್ದೇನೆಂದು ಸವಿವರವಾಗಿ ಅವಳಿಗೆ ವಿವರಿಸಿ ಹೇಳಿದ್ದ. ಅದನ್ನು ಅವಳು ಅರ್ಥ ಮಾಡಿಕೊಂಡಿದ್ದಳು. ಆದರೆ ಈಗ ತಂದೆ ಬೇರೆ ವರನೊಂದಿಗೆ ತನ್ನ ಮದುವೆ ಮಾಡಿಸಿದರೆ ಅವಳ ಆಸೆ ಕನಸು ಯಾವುದೂ ಈಡೇರುವುದಿಲ್ಲ. ತನಗೀಗಲೇ ಮದುವೆಯಾಗಲು ಮನಸ್ಸಿಲ್ಲ ಎಂದು ತಂದೆಯ ಮುಂದೆ ಹೇಳಿಕೊಳ್ಳಲು ಭಯವಾಗುತ್ತಿತ್ತು. ಕಣ್ಣೀರು ಧಾರಾಕಾರವಾಗಿ ಸುರಿಯುತ್ತಿತ್ತು. ಅಲೋಕ್ ಆಗಲಿ ಜಯಂತಿಯವರಾಗಲಿ ಒಂದಕ್ಷರವೂ ಮಾತಾಡಲಿಲ್ಲ. ಈಗ ಏನು ಹೇಳಿಯೂ ಪ್ರಯೋಜನವಿಲ್ಲ ಎಂದು ಇಬ್ಬರಿಗೂ ಗೊತ್ತಿತ್ತಲ್ಲ. ಹುಡುಗಿ ಇನ್ನೂ ತುಂಬ ಚಿಕ್ಕವಳು. ಅವಳಿಗೆ ಇಷ್ಟು ಬೇಗ ಮದುವೆ ಮಾಡಿಕೊಡಲು ಜಯಂತಿಯವರಿಗೂ ಮನಸ್ಸಿರಲಿಲ್ಲ. ಮದುವೆ ಮಾಡಿಸಿದರೆ ಅವಳ ಜೀವನ ಹಾಳಾದಂತೆಯೇ ಸರಿ ಎಂದು ಅವರಿಬ್ಬರಿಗೂ ಅನಿಸಿತು. ಅದನ್ನು ಪತಿಗೆ ಮನದಟ್ಟು ಮಾಡಿಕೊಡಬೇಕೆಂದರೆ ಈಗಂತೂ ಸಾಧ್ಯವೇ ಇಲ್ಲ. ಒಂದೆರಡು ದಿನಗಳು ಕಳೆಯಲಿ, ಅವರ ಸಿಟ್ಟು ಸಹ ಸ್ವಲ್ಪ ತಹಬದಿಗೆ ಬರಲಿ. ಆಗ ತಾವು ಪರಿಸ್ಥಿತಿಯನ್ನು ತಾಳ್ಮೆಯಿಂದ ವಿವರಿಸಿ ಹೇಳಿದಾಗ ಅವರು ಮಗಳ ಮದುವೆಯನ್ನು ಮುಂದೂಡಬಹುದು. ಇನ್ನೆರಡು ವರ್ಷಗಳು ಕಳೆಯಲಿ, ಆಗ ಏನಾಗುತ್ತದೋ ಮುಂದೆ ನೋಡೋಣ ಎಂಬುದು ಜಯಂತಿಯವರ ಅಭಿಪ್ರಾಯವಾಗಿತ್ತು. ಆದರೆ ಅಲೋಕ್ ಬೇರೆಯದೇ ಯೋಚನೆ ಮಾಡುತ್ತಿದ್ದ. ಅಲೋಕ್ಗೆ ಹೇಗಾದರೂ ಈ ವಿಷಯವನ್ನು ವೇದಾಂತ್ಗೆ ತಿಳಿಸಲೇಬೇಕು ಎನಿಸಿತ್ತು. ಅವನಿಗೆ ವಿಷಯ ತಿಳಿಸಿದರೆ ಅವನು ತಂದೆಯ ಮುಂದೆ ಬಂದು ಮಾತಾಡಬಹುದು, ಸನ್ನಿಧಿಯನ್ನು ಕಷ್ಟದಿಂದ ಪಾರು ಮಾಡಬಹುದು. ಈಗಲೇ ತಾನು ಕಾರ್ಯತತ್ಪರನಾಗಬೇಕು ಎಂದುಕೊಂಡು ಅಲ್ಲಿಂದ ಎದ್ದು ಹೊರಟಾಗ ಮಗನ ಮನಸ್ಸನ್ನು ಓದಿದವರಂತೆ ಜಯರಾಮ್ ಅವರು ಅವನನ್ನು ತಡೆಯುತ್ತಾ ಹೇಳಿದರು. ಲೋಕಿ, ನೀನೀಗ ಎಲ್ಲಿಗೆ ಹೋಗ್ತಾ ಇದೀಯಾ? ವೇದಾಂತ್ಗೆ ಕಾಲ್ ಮಾಡಿ ವಿಷಯ ತಿಳಿಸೋಕಾ? ಬೇಡ, ಆ ಕೆಲಸ ಯಾವತ್ತೂ ಮಾಡೋಕೆ ಹೋಗಬೇಡ. ಅದರಿಂದ ಯಾವತ್ತೂ ಒಳ್ಳೇದಾಗಲ್ಲ. ಮಾತ್ರವಲ್ಲ, ನನಗೆ ಇಷ್ಟನೂ ಇಲ್ಲ. ಒಂದು ವೇಳೆ ನೀನು ನನ್ನ ಮಾತು ಮೀರಿ ಅವನಿಗೆ ಕಾಲ್ ಮಾಡಿದರೆ ನಿಮ್ಮಪ್ಪ ನಿನ್ನ ಪಾಲಿಗೆ ಸತ್ತು ಹೋದ್ರು ಅನ್ಕೋ ಎಂದು ಕಠಿಣ ಸ್ವರದಲ್ಲಿ ಹೇಳಿ ಅವನನ್ನು ತಡೆದಿದ್ದರು. ತಂದೆಯ ಮಾತು ಕೇಳುತ್ತಲೇ ಅಲೋಕ್ ಮತ್ತೆ ಒಂದು ಹೆಜ್ಜೆಯೂ ಮುಂದಿಡಲಿಲ್ಲ. ಅಲ್ಲಿಂದ ತಿರುಗಿ ಬಂದು ತಾನು ಮೊದಲು ಕುಳಿತಿದ್ದ ಜಾಗದಲ್ಲೇ ಬಂದು ಕುಳಿತಿದ್ದ. ಅಲೋಕ್ ಅಣ್ಣನಿಂದಲಾದರೂ ಸಹಾಯ ಪಡೆಯಬಹುದು. ಅಣ್ಣನ ಕೈಯಲ್ಲಿ ಸೆಲ್ಫೋನ್ ಇದೆ, ಅದರಿಂದಲಾದರೂ ಕಾಲ್ ಮಾಡಿ ವೇದಾಂತ್ಗೆ ವಿಷಯ ತಿಳಿಸಬಹುದು ಎಂದುಕೊಂಡಿದ್ದ ಸನ್ನಿಧಿಗೆ ಈಗ ಆ ದಾರಿಯೂ ಮುಚ್ಚಿ ಹೋಗಿತ್ತು. ತಂದೆ ಹೀಗೆ ಹೇಳಿದ ಬಳಿಕ ತಾಯಿಯ ಸೆಲ್ಫೋನಿಂದ ಕಾಲ್ ಮಾಡಲು ಮನಸ್ಸಾಗಲಿಲ್ಲ. ತನ್ನಿಂದಾಗಿ ತಾಯಿ ತೊಂದರೆ ಅನುಭವಿಸಬಾರದಲ್ಲ, ಅದಕ್ಕಾಗಿ ಸುಮ್ಮನಿದ್ದಳು. ಇಂದೇಕೋ ತನ್ನ ಹಣೆಬರಹವೇ ಸರಿಯಿಲ್ಲ. ಇನ್ನು ಯಾರನ್ನು ಹೇಳಿ ಏನೂ ಪ್ರಯೋಜನ? ತಂದೆ ತೋರಿಸಿದ ಬೇರೊಬ್ಬ ಹುಡುಗನನ್ನು ಮದುವೆಯಾಗಿ ಜೀವನ ಮಾಡುವುದರ ಬದಲು ತನ್ನ ನಿರ್ಧಾರವನ್ನು ತಂದೆಯ ಮುಂದೆ ಹೇಳುವುದೇ ಮೇಲು ಎಂದು ಅನಿಸಿದ್ದ ಕ್ಷಣವಾಗಿತ್ತು ಅದು. ಪಪ್ಪ, ನನಗೆ ಓದಬೇಕು ಅಂತ ತುಂಬ ಆಸೆ. ಪ್ಲೀಸ್ ಪಪ್ಪ, ನನಗೆ ಕಾಲೇಜ್ಗೆ ಹೋಗೋಕೆ ಅವಕಾಶ ಮಾಡಿಕೊಡಿ ಎಂದು ಅಳುವಿನ ಮಧ್ಯೆ ಅಂಗಲಾಚುವ ದನಿಯಲ್ಲಿ ಭಿನ್ನವಿಸಿಕೊಂಡಳು ಸನ್ನಿಧಿ. ನೀನು ಮುಂದೆ ಓದೋಕೆ ನನ್ನಿಂದ ಏನೂ ಅಡ್ಡಿಯಿಲ್ಲ. ಆದರೆ ಇನ್ಮುಂದೆ ಯಾವತ್ತೂ ವೇದಾಂತ್ ಜೊತೆ ಮಾತಾಡೋದಾಗ್ಲಿ, ಅವನೊಂದಿಗೆ ಎಲ್ಲಾದರೂ ಸುತ್ತೋದಾಗ್ಲಿ, ಮಾತ್ರವಲ್ಲ ನೀನು ಇನ್ಯಾವತ್ತೂ ಬೇರೆ ಹುಡುಗರೊಂದಿಗೆ ಸಲಿಗೆ ವಹಿಸಿಕೊಂಡು ಅವರ ಜೊತೆ ಓಡಾಡೋದಾಗ್ಲಿ ಮಾಡೋ ಹಾಗಿಲ್ಲ. ಇನ್ಮುಂದೆ ನಾನು ನಿನ್ನನ್ನು ತುಂಬ ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತೀನಿ ಅನ್ನೋದನ್ನು ಮರಿಬೇಡ. ನನ್ನ ಕಂಡೀಷನ್ಗೆಲ್ಲ ನೀನು ಒಪ್ಪೋ ಹಾಗಿದ್ರೆ ನಿನ್ನ ಕಾಲೇಜ್ಗೆ ಕಳಿಸ್ತೀನಿ. ನಿನ್ನನ್ನೀಗ ಮನೆಯಲ್ಲಿ ಕೂರಿಸಿದ್ರೆ ಹುಡುಗಿ ಲೈಫಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ, ಅದಕ್ಕಾಗಿ ವಿದ್ಯಾಭ್ಯಾಸ ಅರ್ಧಕ್ಕೆ ಮೊಟಕುಗೊಳಿಸಿದ್ದಾರೆ, ಮನೆಯಲ್ಲಿ ಕೂಡಿ ಹಾಕಿದ್ದಾರೆ ಅಂತ ಹೇಳ್ತಾರೆ. ಆಗ ನಿನ್ನ ಮದುವೆಯಾಗೋಕೆ ಪ್ರಾಬ್ಲಮ್ ಆಗುತ್ತೆ. ಅದು ನನ್ನ ಗಮನದಲ್ಲಿದೆ. ಅದೇ ಕಾರಣಕ್ಕಾಗಿ ನಿನ್ನನ್ನು ಮುಂದೆ ಓದೋಕೆ ಕಳುಹಿಸ್ತಿದ್ದೀನಿ. ಇಷ್ಟು ಹೊತ್ತು ಆ ವಿಚಾರವಾಗಿ ತುಂಬ ಯೋಚಿಸಿದ ಬಳಿಕ ಜಯರಾಮ್ ಅವರು ಮಗಳಿಗೆ ಹೇಳಿದ್ದರು. ಆದರೆ ಒಂದು ಮಾತು ನೆನಪಿಟ್ಕೋ, ನಿನ್ನ ಸೆಲ್ಫೋನನ್ನು ನಿಂಗೆ ಕೊಡಲ್ಲ. ವೇದಾಂತ್ ನಿನ್ನ ಬಳಿ ಬಂದು ನಿನ್ನ ಹತ್ರ ಮಾತಾಡೋಕೆ ಪ್ರಯತ್ನ ಪಟ್ಟೇ ಪಡ್ತಾನೆ. ಆಗ ನೀನು ನನ್ನ ಕಿವಿಯೇ ಅಲ್ಲ ಅಂತ ಅವನು ಏನು ಹೇಳಿದ್ರು ಅವನತ್ರ ಮಾತಾಡಬಾರ್ದು, ಅವನ ಮುಖ ಕೂಡ ನೋಡಬಾರ್ದು. ಹಾಗಾದರೆ ಮಾತ್ರ ನಿನ್ನನ್ನು ಕಾಲೇಜ್ಗೆ ಕಳಿಸೋದು ಎಂದು ನಿರ್ಧಾರದ ಸ್ವರದಲ್ಲಿ ಹೇಳಿದ್ದರು ಜಯರಾಮ್. ಬೇರೆ ನಿರ್ವಾಹವೇ ಇಲ್ಲದೆ ಸನ್ನಿಧಿ ತಂದೆಯ ಮಾತಿಗೆ ಒಪ್ಪಿಗೆ ಸೂಚಿಸಿದಳು. ಅವಳು ವೇದಾಂತ್ನಿಂದ ದೂರ ಇದ್ದು ಬದುಕಲೇ ಸಾಧ್ಯವಿಲ್ಲ ಎಂಬ ಪರಿಸ್ಥಿತಿಗೆ ಬಂದು ಬಿಟ್ಟಿದ್ದಳು. ಆದರೂ ಈಗ ಅವನಿಂದ ದೂರ ಇರಲೇಬೇಕು. ಪ್ರತಿದಿನ ಪ್ರತಿ ಕ್ಷಣವೂ ಅವನೊಂದಿಗೆ ಇರಬೇಕೆಂದು ಮನಸ್ಸು ಹೇಳುತ್ತಿದ್ದರೂ ಹೃದಯವನ್ನು ಕಲ್ಲು ಮಾಡಿಕೊಂಡು ಅವನಿಂದ ದೂರ ಇರಬೇಕು, ಅದು ತನ್ನಿಂದ ಸಾಧ್ಯವೇ ಇಲ್ಲ ಎಂದು ಹೇಳುತ್ತಿತ್ತು ಅವಳ ಒಳಮನಸ್ಸು. ಆದರೆ ಅವಳೀಗ ತಂದೆಗೆ ಮಾತು ಕೊಟ್ಟಾಗಿದೆ, ಇನ್ನು ಕೊಟ್ಟ ಮಾತಿನಂತೆ ನಡೆಯಲೇಬೇಕು. ವೇದಾಂತ್ನಿಂದ ದೂರ ಇರುವುದು ಒಂದೇ, ಶವದಂತೆ ಜೀವನ ನಡೆಸುವುದು ಒಂದೇ ಎಂದು ಅಂದುಕೊಂಡಾಗ ಮತ್ತೆ ಅವಳ ಕಣ್ಣು ತುಂಬಿ ಹರಿಯಿತು. ಆದರೆ ಈಗಲೂ ಅವಳ ಮನಸ್ಸು, ಹೃದಯ ವೇದಾಂತ್ನ ಸನಿಹವನ್ನು, ಅವನ ಬಿಸಿ ಅಪ್ಪುಗೆಯನ್ನು ಬಯಸುತ್ತಿತ್ತು. ಒಂದು ವೇಳೆ ಈಗ ಏನಾದರೂ ಅವನು ಅವಳ ಮುಂದೆ ಪ್ರತ್ಯಕ್ಷವಾಗಿದ್ದರೆ ಓಡಿ ಹೋಗಿ ಅವನ ಹೆಗಲಲ್ಲಿ ತಲೆಯಿಟ್ಟು ಬಿಕ್ಕಿ ಬಿಕ್ಕಿ ಅಳುತ್ತಿದ್ದಳು ಸನ್ನಿಧಿಗೆ ವೇದಾಂತ್ನ ಪರಿಚಯವಾದ ಆಗಿನಿಂದ ಇಂದಿನವರೆಗೂ ಅವನೊಂದಿಗೆ ಕಳೆದ ಮಧುರ ಕ್ಷಣಗಳೆಲ್ಲವೂ ನೆನಪು ಮಾಡುತ್ತಾ ಆ ರಾತ್ರಿ ಕಳೆದಿದ್ದಳು ಸನ್ನಿಧಿ. ಅವಳು ನೋವು ತುಂಬಿದ ಕಣ್ಣುಗಳಿಂದ ತಾಯಿಯನ್ನು ನೋಡುತ್ತಿದ್ದಳು. ಅವಳ ಪಕ್ಕದಲ್ಲೇ ಮಲಗಿದ್ದ
ಜಯಂತಿಯವರು ಮಗಳ ಅಸಹಾಯಕ ಪರಿಸ್ಥಿತಿಯನ್ನು ಕಂಡು ನೊಂದುಕೊಂಡಿದ್ದರು. ಅವರ ಹೃದಯ ಭಾರವಾಯಿತು. ಇದೇ ಸಮಯದಲ್ಲಿ ವೇದಾಂತ್ ಮತ್ತೆ ಅವನ ತಂದೆಯನ್ನು ಭೇಟಿಯಾಗಲು ಹೋಗಿದ್ದ. ಅವರು ಆಫೀಸ್ನಲ್ಲಿ ಇರಲಿಲ್ಲ. ಬೇರೇನೋ ಕೆಲಸದ ನಿಮಿತ್ತ ಹೊರಹೋಗಿರುವ ಸಮಾಚಾರ ತಿಳಿಯಿತು. ಅಂದು ರಾತ್ರಿ ಮನೆಯಲ್ಲಿ ತಂದೆಯನ್ನು ಭೇಟಿಯಾಗಬೇಕು ಎಂದುಕೊಂಡವನು ತನ್ನ ಕೆಲಸಕ್ಕೆ ಹೊರಟಿದ್ದ. ಆದರೆ ಅವನಂದುಕೊಂಡಂತೆ ಆಗಲಿಲ್ಲ. ಅಂದು ಸಂಜೆ ವೇದಾಂತ್ ತನ್ನ ಕೆಲಸವನ್ನು ಮುಗಿಸಿಕೊಂಡು ಮನೆಗೆ ಬಂದಾಗ ಅವನ ತಂದೆ ಮುಂಬಯಿಗೆ ಹೊರಟಿದ್ದರು. ಮಗ ತನ್ನ ಬಳಿ ಮಾತಾಡಲು ಬಂದದ್ದನ್ನು ಗಮನಿಸಿದ ಅವರು ಹೇಳಿದ್ದರು, ನನಗೆ ಮುಂಬಯಿಯಲ್ಲಿ ತುಂಬ ಅರ್ಜೆಂಟ್ ಕೆಲಸವಿದೆ. ಆ ಕೆಲಸ ಮುಗಿಸ್ಕೊಂಡು ನಾನು ಸಿಂಗಾಪುರ್ಗೆ ಹೋಗಿ ಬರಬೇಕು. ಬರೋದು ಇನ್ನೂ 1 ವಾರ ಆಗಬಹುದು ಅಥವಾ ಹೆಚ್ಚು ದಿನ ಆಗಲೂಬಹುದು. ತುಂಬ ಕಷ್ಟಪಟ್ಟು ಫ್ಲೈಟ್ ಟಿಕೆಟ್ ಬುಕ್ ಮಾಡಿಸಿದ್ದೀನಿ. ಈಗ ಅರ್ಜೆಂಟಾಗಿ ಹೋಗಲೇಬೇಕು. ಆಮೇಲೆ ಫೋನಲ್ಲಿ ಮಾತಾಡೋಣ ಎಂದು ಹೇಳಿ ಹೊರಟೇ ಹೋಗಿಬಿಟ್ಟಿದ್ದರು. ವಿಶ್ವನಾಥ್ ವೇದಾಂತ್ ಸನ್ನಿಧಿಯ ಬಗ್ಗೆ ಏನೋ ಹೇಳಬೇಕು, ಹೇಗಾದರೂ ಮಾಡಿ ತಂದೆಯ ಮನ ಪರಿವರ್ತನೆ ಮಾಡಲು ಪ್ರಯತ್ನಪಡಬೇಕು ಎಂದುಕೊಂಡವನಿಗೆ ಹೇಳಲು ಸಾಧ್ಯವಾಗಲೇ ಇಲ್ಲ. ಅವನಿಗೀಗ ತುಂಬ ಬೇಜಾರಾಗಿತ್ತು. ಹೇಗೂ ಇನ್ನು 1 ವಾರದಲ್ಲಿ ತಂದೆ ಮರಳಿ ಬರುತ್ತಾರಲ್ಲ, ಆಗ ವಿಷಯ ಪ್ರಸ್ತಾಪಿಸಬೇಕೆಂದುಕೊಂಡು ಸುಮ್ಮನಾದ ವೇದಾಂತ್. ಸಂಜೆ ಅವನು ಸನ್ನಿಧಿಗೆ ಕಾಲ್ ಮಾಡ ಹೊರಟಾಗ ಅವಳ ಸೆಲ್ಫೋನ್ ಸ್ವಿಚ್ಡ್ ಆಫ್ ಎಂದು ಬರುತ್ತಿತ್ತು. ಆಗ ತಾನು ಅವಳ ಮೇಲೆ ಮುನಿಸಿಕೊಂಡು ಮಾತಾಡದೇ ಇದ್ದಿದ್ದಕ್ಕಾಗಿ ಈಗ ಬೇಕೆಂದೇ ಸೆಲ್ಫೋನನ್ನು ಆಫ್ ಮಾಡಿಕೊಂಡು ಕೂತಿದ್ದಾಳೆ ಸನ್ನಿಧಿ ಎಂದು ಅಂದುಕೊಂಡಿದ್ದ ವೇದಾಂತ್. ಹುಡುಗಿ ನನ್ನ ಮೇಲೆ ಮುನಿಸ್ಕೊಂಡಿದ್ದಾಳೆ. ಎಷ್ಟು ಹೊತ್ತು ಸೆಲ್ಫೋನ್ ಆಫ್ ಮಾಡಿಕೊಂಡು ಕೂತ್ಕೋತಾಳೆ, ಆನ್ ಮಾಡೇ ಮಾಡ್ತಾಳೆ. ಇನ್ನು ಸ್ವಲ್ಪ ಹೊತ್ತಾದಾಗ ಖಂಡಿತ ಫೋನ್ ಆನ್ ಮಾಡ್ಕೋತಾಳೆ. ಆಗ ನನ್ನ ಮಿಸ್ಡ್ ಕಾಲ್ ಅವಳಿಗೆ ಖಂಡಿತ ಕಂಡೇ ಕಾಣುತ್ತೆ. ಅವಳಿಗೆ ಮೆಸೇಜ್ ಮಾಡಿ ಸಾರಿ ಕೇಳ್ತೀನಿ ಎಂದುಕೊಳ್ಳುತ್ತಾ ವೇದಾಂತ್ ಅವಳಿಗೆ, ಸಾರಿ ಸಾನು, ಇನ್ಮುಂದೆ ನಿನ್ನ ಹತ್ರ ಕೋಪ ಮಾಡ್ಕೊಳ್ಳಲ್ಲ. ಪ್ಲೀಸ್ ನನ್ನ ಕಾಲ್ ಪಿಕ್ ಮಾಡು ಎಂದು ಸಂದೇಶದ ಮೇಲೆ ಸಂದೇಶ ಕಳುಹಿಸಿದ್ದ. ಆದರೆ ಯಾವ ಪ್ರಯೋಜನವೂ ಆಗಲಿಲ್ಲ. ರಾತ್ರಿವರೆಗೂ ಅವನು ಆ ಕೆಲಸ ಮಾಡುತ್ತಲೇ ಇದ್ದ. ಆದರೆ ಯಾವ ಪ್ರಯೋಜನವೂ ಆಗಲಿಲ್ಲ. ಈಗ ಅವನಿಗೆ ತುಸು ಆತಂಕವಾಯಿತು. ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು. ವೀಕ್ಷಕರೇ, ನಾನು ಹಾಕೋ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.